ವಾಮನ ಪುರಾಣಂ 74ನೆಯ ಅಧ್ಯಾಯವು. ಪುಲಸ್ತ್ಯರು ಹೇಳುತ್ತಾರೆ, ಬಾಣನು ಹಿಂದೆ ತಿರುಗಿ ಬಂದ ಸೈನ್ಯದೊಡನೆ ಪುನಃ ಯುದ್ಧಭೂಮಿಗೆ ಬರಲು ದಾನವರೆಲ್ಲ ಪುನಃ ಶಸ್ತ್ರಾಸ್ತ್ರಧಾರಿಗಳಾಗಿ ದೇವಸೈನ್ಯದ ಮೇಲೆ ಯುದ್ಧ ಹೂಡಿದರು. ಆಗ ತೇಜಸ್ವಿಯಾದ ವಿಷ್ಣುವು ಈ ವಿಚಾರವನ್ನು, ಬಾಣನ ಯುದ್ಧಾರಂಭವನ್ನು ತಿಳಿದು ದೇವತೆಗಳನ್ನೆಲ್ಲ ಕರೆದು, ನೀವು ಯಾವ ಶಂಕೆಯೂ ಇಲ್ಲದೆ ಏಕಮನಸ್ಸಿನಿಂದ ಯುದ್ಧ ಮಾಡಿರಿ ಎಂದು ಆಜ್ಞಾಪಿಸಲು, ಇಂದ್ರನೇ ಮೊದಲಾದ ದೇವತೆಗಳೆಲ್ಲರೂ ದಾನವರೊಡನೆ ಬಲವಾದ ಯುದ್ಧವನ್ನೇ ಹೂಡಿದರು. ಈ ಸಮಯದಲ್ಲಿ ವಿಷ್ಣುವು ಅಂತರ್ಧಾನ ಹೊಂದಲು ಅದನ್ನು ತಿಳಿದ ಇಂದ್ರನು ಬಲಿಯನ್ನು ಕುರಿತು, ಬಲಿಯೇ, ಈಗ ದೇವತೆಗಳೆಲ್ಲರೂ ಗೋವಿಂದನಿಂದ ಬಿಡಲ್ಪಟ್ಟಿರುವರು. ಸಹಾಯವಿಲ್ಲದೆ ಇರುವ ದೇವತೆಗಳೆಲ್ಲರನ್ನೂ ನೀನೇ ಜಯಿಸಿ ವಿಜಯವನ್ನು ಗಳಿಸು ಎಂದನು. ವಿಷ್ಣುವು ಹೊರಟು ಹೋದ ನಂತರ ಇಂದ್ರನ ಈ ಮಾತಿನಿಂದ ಸಂತುಷ್ಟನಾದ ಬಲಿಯು ಗದಾಧಾರಿಯಾಗಿ ಪರಾಕ್ರಮದಿಂದ ದೇವ ಸೈನ್ಯದ ಮೇಲೆ ಬಿದ್ದನು. ಬಾಣನೂ ಸಹ ತನ್ನ ಸಹಸ್ರ ಬಾಹುಗಳಿಂದಲೂ ನಾನಾ ವಿಧವಾದ ಆಯುಧಗಳನ್ನು ಸ್ವೀಕರಿಸಿ ದೇವಸೈನ್ಯವನ್ನು ಎದುರಿಸಿ ಬಹಳವಾಗಿ ಪ್ರಹರಿಸಿದನು. ಮಯನೂ ಸಹ ಮಾಯೆಯಿಂದ ರೂಪಾಂತರಗಳನ್ನು ಸ್ವೀಕರಿಸಿ ದೇವ ಸೈನ್ಯದೊಡನೆ ಪರಾಕ್ರಮದಿಂದ ಹೋರಾಡಿದನು. ವಿದ್ಯುಜ್ಜಿಹ್ವ, ಪರ, ಭದ್ರ, ವೃಷಪರ್ವ, ಅಸಿತೇಕ್ಷಣ, ವಿಪಾಕ, ವಿಕ್ಷರ ಮೊದಲಾದ ದೈತ್ಯರೂ ಸಹ ದೇವತೆಗಳನ್ನು ಅವರ ಸೈನ್ಯವನ್ನು ಸಹ ಬಹಳವಾಗಿ ಉಪದ್ರವಪಡಿಸಿದರು. ವಿಷ್ಣುವು ಹೊರಟು ಹೋದ ನಂತರ ದಾನವರ ಪ್ರಬಲವಾದ ಪ್ರಹಾರಕ್ಕೊಳಗಾಗಿ ಇಂದ್ರಾದಿ ದೇವತೆಗಳೆಲ್ಲರೂ ಬಹಳ ಮಟ್ಟಿಗೆ ಯುದ್ಧದಿಂದ ವಿಮುಖರಾದರು. ಆಗ ಬಲಿ, ಬಾಣ ಮೊದಲಾದ ದಾನವರು ಭಗ್ನರಾಗಿ ಓಡುತ್ತಿರುವ ಇಂದ್ರಾದಿಗಳನ್ನು ತ್ರೈಲೋಕ್ಯವನ್ನು ಜಯಿಸಬೇಕೆಂಬ ಇಚ್ಛೆಯಿಂದ ಹಿಂಭಾಗದಿಂದ ಓಡಿಸಿಕೊಂಡು ಬಂದರು. ಹಾಗೆ ದಾನವರಿಂದ ಓಡಿಸಲ್ಪಟ್ಟು ದೇವತೆಗಳೆಲ್ಲರೂ ಭಯದಿಂದ ಸ್ವರ್ಗವನ್ನೂ ಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗಿ ಸೇರಿದರು. ಇಂದ್ರಾದಿಗಳೆಲ್ಲರೂ ಬ್ರಹ್ಮಲೋಕಕ್ಕೆ ಹೋಗಿ ಸೇರಲು ಸ್ವರ್ಗವೆಲ್ಲವೂ ಭೃತ್ಯ ಬಾಂಧವರೊಡಗೂಡಿದ ಬಲಿಗೆ ಭೋಗಸ್ಥಾನವಾಯಿತು. ಬಲಿಷ್ಠನಾದ ಬಲಿಯೇ ಇಂದ್ರನಾಗಿ ಕುಳಿತನು. ಬಲಿಪುತ್ರನಾದ ಬಾಣನೇ ವರುಣನಾದನು. ಮಯನೇ ಚಂದ್ರನಾದನು. ರಾಧನೇ ರಾಹುವಾದನು. ಕೇತುವೇ ಸೂರ್ಯನಾದನು. ಶುಕ್ರನೇ ಬೃಹಸ್ಪತಿಯಾದನು. ಹೀಗೆ ದೇವತೆಗಳ ಅಧಿಕಾರ ಸ್ಥಾನದಲ್ಲೆಲ್ಲ ದೈತ್ಯರೇ ಅಧಿಕೃತರಾದರು. ಚತುರ್ಯುಗದ ಪರಿವೃತ್ತಿಯಲ್ಲಿ ದ್ವಾಪರಯುಗದ ಕೊನೆಯಲ್ಲಿ ಆದ 5ನೇ ಕಲಿಯುಗದಲ್ಲಿ ಈ ದೇವಾಸುರ ಯುದ್ಧ ನಡೆದು ಬಲಿಯೇ ಇಂದ್ರನಾದನು. ಅಂತಹ 5ನೇ ಪರಿವೃತ್ತಿಗೆ ಸೇರಿದ್ದ ಕಲಿಯುಗದಲ್ಲಿ ಪಾತಾಳವೇ ಮೊದಲಾಗಿ ಕೆಳಗಿನ ಸಪ್ತಲೋಕಗಳಿಗೂ ಮೇಲಿನ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ ಇವುಗಳಿಗೂ ಬಲಿಯೇ ಅಧಿಪತಿಯಾಗಿ ದಶಲೋಕಕ್ಕೂ ಅಧಿಪತಿಯಾದನು. ಆ ಬಲಿಯು ಇತರ ದುರ್ಲಭವಾದ ಭೋಗಗಳನ್ನು ಅನುಭವಿಸುತ್ತಾ ಸ್ವರ್ಗದಲ್ಲಿ ವಾಸ ಮಾಡುತ್ತಿರುವಾಗ ವಿಶ್ವಾವಸುವೆ ಮೊದಲಾದ ಗಂಧರ್ವರು ಅವನನ್ನು ಸೇವಿಸಲು ಉಪಕ್ರಮಿಸಿದರು. ತಿಲೋತ್ತಮೆಯೇ ಮೊದಲಾದ ಅಪ್ಸರೆಯರು ಅಲ್ಲಿ ನರ್ತನ ಮಾಡಿದರು. ಯಕ್ಷ ವಿದ್ಯಾಧರಾದಿಗಳು ಅವನ ಸಂತೋಷಕ್ಕಾಗಿ ವಾದ್ಯಗಳನ್ನು ಮಾಡಿದರು. ಈ ರೀತಿ ಸ್ವರ್ಗ ಭೋಗಗಳನ್ನೆಲ್ಲ ಅನುಭವಿಸುತ್ತಿದ್ದ ದೈತ್ಯರಾಜನಾದ ಆ ಬಲಿಯು ಒಂದಾನೊಂದು ಸಮಯದಲ್ಲಿ ತಾತನಾದ ಪ್ರಹ್ಲಾದನನ್ನು ಸ್ಮರಿಸಿದನು. ಮೊಮ್ಮಗನಾದ ಬಲಿಯು ಸ್ಮರಿಸಿದೊಡನೆಯೇ ಭಾಗವೋತ್ತಮನಾದ ಪ್ರಹ್ಲಾದನು ತ್ವರೆಯಿಂದ ಪಾತಾಳವನ್ನು ಬಿಟ್ಟು ಸ್ವರ್ಗಕ್ಕೆ ಬಂದು ಸೇರಿದನು. ಹಾಗೆ ಬಂದ ಪ್ರಹ್ಲಾದನನ್ನು ನೋಡಿ ಬಲಿಯು ಸಿಂಹಾಸನವನ್ನು ಬಿಟ್ಟು ಕೈ ಮುಗಿದುಕೊಂಡು ಅವನ ಪಾದಗಳಿಗೆ ನಮಸ್ಕರಿಸಿದನು. ಪಾದಗಳಲ್ಲಿ ಬಿದ್ದ ಶೂರನಾದ ಬಲಿಯನ್ನು ಪ್ರಹ್ಲಾದನು ತ್ವರೆಯಿಂದ ಎಬ್ಬಿಸಿ ಅವನನ್ನು ಆಲಂಗಿಸಿ ಅವನೊಡನೆ ರಾಜಾಸನದಲ್ಲಿ ಕುಳಿತನು. ಆಗ ಬಲಿಯು ಪ್ರಹ್ಲಾದನನ್ನು ಕುರಿತು, ತಾತನೇ, ನಿನ್ನ ಅನುಗ್ರಹದಿಂದ ನಾನು ದೇವತೆಗಳನ್ನೆಲ್ಲ ಜಯಿಸಿದೆನು. ಇಂದ್ರನ ರಾಜ್ಯವನ್ನೂ ಸಹ ಪರಾಕ್ರಮದಿಂದ ಅಪಹರಿಸಿರುವೆನು. ತ್ರೈಲೋಕ್ಯವೆಂಬ ಈ ರಾಜ್ಯವು ಎಲ್ಲ ದೇವತೆಗಳನ್ನು ನಾನು ಜಯಿಸಿರುವುದರಿಂದ ಪರಾಕ್ರಮಾರ್ಜಿತವಾಗಿ ನನಗೆ ಬಂದಿದೆ. ನನ್ನನ್ನು ಭೃತ್ಯನಂತೆ ತಿಳಿದು ಈ ರಾಜ್ಯವನ್ನು ನೀನು ಅನುಭವಿಸು. ನಿನ್ನ ಪಾದಪೂಜೆಯಲ್ಲಿ ಆಸಕ್ತವಾದ ಈ ಐರಾವತವು ಪುಣ್ಯಶಾಲಿಯಾಗಲಿ. ನಾನೂ ಸಹ ನಿನ್ನ ಪಾದಪೂಜೆಯಿಂದಲೂ ನಿನ್ನ ಉಚ್ಚಿಷ್ಟಾನ್ನ ಭಕ್ಷಣದಿಂದಲೂ ಪುಣ್ಯಶಾಲಿಯಾಗುತ್ತೇನೆ. ಯಾವನು ಗುರುಜನಗಳನ್ನು ಅನುವರ್ತನದಿಂದ ಸಂತೋಷಪಡಿಸುವುದಿಲ್ಲವೋ, ಯಾವನು ಅವರ ಶುಶ್ರೂಷೆಯನ್ನು ಮಾಡುವುದಿಲ್ಲವೋ ಅವನು ರಾಜ್ಯವನ್ನು ರಕ್ಷಿಸಲಾರನು. ಅವನಿಗೆ ಅದಕ್ಕೆ ತಕ್ಕ ಧಾರಣ ಸಾಮರ್ಥ್ಯವೂ ಉಂಟಾಗಲಾರದು ಎಂದು ಪ್ರಾರ್ಥಿಸಲು ಬಲಿಯ ಆ ಮಾತನ್ನು ಕೇಳಿ ಪ್ರಹ್ಲಾದನು ಧರ್ಮಾದಿ ಪುರುಷಾರ್ಥ ಸಾಧಕವಾದ ಈ ಮಾತನ್ನು ಹೇಳಿದನು. ಮಗನೇ, ನಾನು ಜಿತೇಂದ್ರಿಯನಾಗಿದ್ದು ರಾಜ್ಯವನ್ನು ನಿಷ್ಕಂಟಕವಾಗಿ ಆಳೆಯಾಯಿತು. ಸ್ನೇಹಿತರನ್ನು ಸತ್ಕರಿಸಿಯೂ ಆಯಿತು. ದಾನವನ್ನು ಯಥೇಚ್ಛೆಯಾಗಿ ಮಾಡಿಯಾಯಿತು. ಪುತ್ರರನ್ನೂ ಹೊಂದಿಯಾಯಿತು.
ಈಗ ಕೇವಲ ಯೋಗ ಸಾಧಕನಾಗಿ ನಿಂತಿರುವೆನು. ಈ ರಾಜ್ಯವು ವಿಧಿಪೂರ್ವಕವಾಗಿ ನನ್ನಿಂದ ಸ್ವೀಕರಿಸಲ್ಪಟ್ಟು ಈಗ ಪುನಃ ನಿನಗೆ ಕೊಡಲ್ಪಟ್ಟಿದೆ. ಇದೇ ರೀತಿಯಾಗಿ ನೀನು ಗುರು ಶುಶ್ರೂಷೆಯಲ್ಲಿ ನಿರತನಾಗಿರು ಎಂದು ಹೇಳಿ ಬಲಗೈಯಿಂದ ಆ ಬಲಿಯನ್ನು ಹಿಡಿದು ಇಂದ್ರನ ಸಿಂಹಾಸನದಲ್ಲಿ ಕೊಳ್ಳಿರಿಸಿದನು. ಆಗ ಮಹೇಂದ್ರನ ಸರ್ವರತ್ನ ಶೋಭಿತವಾದ ಸಿಂಹಾಸನದಲ್ಲಿ ಕುಳಿತ ಆ ಬಲಿಯು ಮಹೇಂದ್ರನಂತೆಯೇ ಪ್ರಕಾಶಿಸಿದನು. ಅಲ್ಲಿ ಕುಳಿತ ಆ ಬಲಿಯು ಕೈ ಮುಗಿದುಕೊಂಡು ಪ್ರಹ್ಲಾದನನ್ನು ಕುರಿತು ಗಂಭೀರ ಧ್ವನಿಯಿಂದ, ತಾತನೇ, ತ್ರೈಲೋಕ್ಯವನ್ನು ರಕ್ಷಿಸುತ್ತಿರುವ ನಾನು ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳಾಗಿ ಏನು ಮಾಡಬೇಕು ಎಂಬುದನ್ನು ನನಗೆ ಉಪದೇಶಿಸು ಎಂದನು. ಹಾಗೆ ಅವನು ಹೇಳಿದ ಸಮಯದಲ್ಲಿಯೇ ಶುಕ್ರಾಚಾರ್ಯನೂ ಸಹ, ಮಹಾನುಭಾವನೆ, ಇವನಿಗೆ ಉಚಿತವಾದ ಉತ್ತರವನ್ನು ಹೇಳು ಎಂದನು. ಬಲಿ ಮತ್ತು ಶುಕ್ರಾಚಾರ್ಯರು ಹೇಳಿದ ಈ ಮಾತನ್ನು ಕೇಳಿ ಪ್ರಹ್ಲಾದನು ಧರ್ಮಾರ್ಥಾನುಗುಣವಾದ ಈ ಉಪದೇಶವನ್ನಿತ್ತನು. ದೊರೆಯೇ, ಮುಂದಿನ ಕ್ಷೇಮ ದೃಷ್ಟಿಯಿಂದ ಮಾಡತಕ್ಕ ಅರ್ಥ ಸಂಗ್ರಹವು ಮೂರು ಲೋಕದ ಹಿತಕ್ಕೂ ಧರ್ಮಕ್ಕೂ ಅವಿರುದ್ಧವಾಗಿ ಉಂಟಾದಲ್ಲಿ ಅದೇ ಅರ್ಥೋಪಾರ್ಜನೆ ಎಂದು ಕರೆಯಲ್ಪಡುತ್ತದೆ. ಲೋಕಪದ್ರವದಿಂದಲೂ ಧರ್ಮದ್ರೋಹದಿಂದಲೂ ಹೊಂದಿದ ಅರ್ಥವು ಅರ್ಥವಾಗಲಾರದು. ಅಥವಾ ಮೂರು ಲೋಕಗಳಿಗೂ ಮುಂದಿನ ಹಿತದೃಷ್ಟಿಯಿಂದ ಅರ್ಥ ಸಂಗ್ರಹ ಮಾಡುವವರಾದರೆ ಧರ್ಮಕ್ಕೆ ವಿರೋಧವಿಲ್ಲದೆ ಮಾಡಬೇಕೆಂದು ಅರ್ಥ. ಪುತ್ರನೇ, ಯಾವ ಕೆಲಸದಿಂದ ಸರ್ವ ಪ್ರಾಣಿಗಳಿಗೂ ಸಮಾನವಾದ ಸಂತೋಷ ಉಂಟಾಗಬಹುದೋ ಹಾಗೂ ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗ ಪುರುಷಾರ್ಥಗಳುಂಟಾಗಬಹುದೋ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಶ್ರೇಯಸ್ಕರವು. ಅಂತಹ ಕೆಲಸವನ್ನೇ ನೀನು ಆಚರಿಸು. ಇದರಿಂದ ಪ್ರಜೆಗಳಿಗೆ ಅಸಂತುಷ್ಟೀಕರವು, ಧರ್ಮವಿರುದ್ಧವು, ತನ್ನ ತ್ರಿವರ್ಗ ಪುರುಷಾರ್ಥ ಭಾವಕ್ಕೆ ಬಾಧಕವೂ ಆಗುವ ಯಾವ ಕಾರ್ಯವನ್ನೂ ರಾಜನಾದವನು ಸ್ವೀಕರಿಸಬಾರದು. ಹೀಗೆಂದು ರಾಜನೀತಿಯು ಸೂಚಿಸಲ್ಪಡುತ್ತದೆ. ಹೇಗೆ ಆಚರಿಸಿದಲ್ಲಿ ನಿನಗೆ ಉತ್ಕರ್ಷ ಉಂಟಾಗುವುದೋ, ಕೀರ್ತಿಯು ಉಂಟಾಗುವುದೋ ಅಂತಹ ಆಚರಣದಲ್ಲಿ ನೀನು ನಿರತನಾಗು. ಯಾವ ವಿಧವಾದ ಆಚರಣದಿಂದ ಅಪಕೀರ್ತಿ ಉಂಟಾಗುವುದಿಲ್ಲವೋ ಆ ಆಚರಣವನ್ನೇ ನೀನು ಸ್ವೀಕರಿಸು. ಇದಕ್ಕಾಗಿಯೇ ಮಹಾಪುರುಷರು ಐಶ್ವರ್ಯವನ್ನು ಅಪೇಕ್ಷಿಸುತ್ತಾರೆ. ಇಂತಹ ಸರ್ವೋಪಕಾರವಾದ ಐಶ್ವರ್ಯದಿಂದಲೇ ವ್ಯಸನವನ್ನು ಹೊಂದಿರುವ ಕುಲಸ್ಥನು, ಸ್ವಜನದಿಂದ ತಿರಸ್ಕೃತನಾದ ಸ್ನೇಹಿತನು, ವೃದ್ಧನಾದ ಜ್ಞಾತಿ ಮತ್ತು ಗುಣಶಾಲಿಯಾದ ಬ್ರಾಹ್ಮಣ, ಜನಗಳಿಂದ ಉಂಟಾಗುವ ಸದ್ವ್ಯವಹಾರ, ಅದಕ್ಕೂ ಮೂಲವಾದ ಯಶಸ್ಸು, ಇವುಗಳೆಲ್ಲವೂ ನಮ್ಮ ಮನೆಯಲ್ಲಿಯೇ ಸಂತೋಷದಿಂದ ಸ್ಥಿರವಾಗಿ ವಾಸಿಸುವವು. ಅಂತಹ ಐಶ್ವರ್ಯಕ್ಕೆ ಇವುಗಳೇ ರಕ್ಷಣವೇ ಮುಖ್ಯ ಫಲ. ಆದುದರಿಂದ ಎಲೈ ಪುತ್ರನೇ, ಸತ್ಕೂಲ ಪ್ರಸೂತನಾಗಿ ರಾಜ್ಯ ಭಾರ ನಡೆಸುವ ರಾಜನ ಗೃಹದಲ್ಲಿ ಇವೆಲ್ಲವೂ ನಿತ್ಯವಾಗಿ ಹೇಗೆ ನೆಲೆಸಬಹುದೋ ಹಾಗೆ ಶುದ್ಧವಾದ ಮನಸ್ಸು ಮತ್ತು ವ್ಯಾಪಾರ ಇವುಗಳಿಂದ ಪ್ರಯತ್ನಪಡು. ಹಾಗೆ ಮಾಡಿದ್ದೇ ಆದರೆ ಲೋಕದಲ್ಲಿ ಯಶಸ್ವಿಯಾಗಿ ಬದುಕುವೆ. ಯಾವಾಗಲೂ ಬ್ರಾಹ್ಮಣೋತ್ತಮರಿಂದ ಭೂಷಿತವಾಗಿಯೂ ಅವರ ರಕ್ಷಣೆಯಲ್ಲಿ ನಿರತರಾದ ಕ್ಷತ್ರಿಯರಿಂದ ಕೂಡಿಯೂ ಇವರುಗಳಿಗೆ ಉಪಯೋಗಕರವಾದ ಕೃಷಿ, ಗೋ ರಕ್ಷಣಾದಿ ವ್ಯಾಪಾರದಲ್ಲಿ ನಿರತರಾದ ವೈಶ್ಯರಿಂದಲೂ ಇವರ ಸೇವೆಯಲ್ಲಿ ಸಿದ್ಧರಾದ ಶೂದ್ರರಿಂದಲೂ ಕೂಡಿರುವ ಭೂಮಿಯಲ್ಲಿ ರಾಜರು ಬಹಳ ಮಟ್ಟಿಗೂ ವೃದ್ಧಿ ಹೊಂದುತ್ತಾರೆ. ಇದರಿಂದ ಚಾತುರ್ವರ್ಣ್ಯ ಸಂರಕ್ಷಣವು ರಾಜನ ಮುಖ್ಯ ಧರ್ಮವೆಂದು, ಅದರಿಂದಲೇ ರಾಜನಿಗೆ ಸ್ವಾರ್ಥ ಸಿದ್ಧಿ ಎಂದು ಹೇಳಿದಂತಾಗುತ್ತದೆ. ಆದುದರಿಂದ ವೇದಶಾಸ್ತ್ರಗಳಲ್ಲಿ ಪಾರಂಗತರಾದ ಬ್ರಾಹ್ಮಣೋತ್ತಮರು ದೊರೆಗಳಿಂದ ಯಜ್ಞ ಯಾಗಾದಿಗಳನ್ನು ಮಾಡಿಸಲಿ, ತಾವೂ ಸಹ ದಿವ್ಯವಾದ ಯಜ್ಞಗಳನ್ನು ಆಚರಿಸಲಿ. ಯಜ್ಞಾಗ್ನಿಯ ಹೊಗೆಯಿಂದಲೇ ದೊರೆಗೆ ಸರ್ವ ದೋಷ ಶಾಂತಿಯೂ ಉಂಟಾದೀತು. ತಪಸ್ಸು ಮತ್ತು ಅಧ್ಯಯನ ಇವುಗಳಿಂದ ಕೂಡಿದ ಬ್ರಾಹ್ಮಣರು ಯಾಗದಲ್ಲಿಯೂ ಅಧ್ಯಾಪನದಲ್ಲಿಯೂ ನಿರತರಾಗಿರಲಿ. ನಿನ್ನ ಗೌರವಕ್ಕೆ ಚ್ಯುತಿ ಇಲ್ಲದೆ ನಿನ್ನಿಂದ ಅಪ್ಪಣೆ ಪಡೆದ ಕ್ಷತ್ರಿಯರು ಇಂತಹ ಬ್ರಾಹ್ಮಣೋತ್ತಮರನ್ನು ಪೂಜಿಸಲಿ. ಅಧ್ಯಯನ ಮತ್ತು ಯಜ್ಞದಲ್ಲಿ ನಿರತರಾಗಿದ್ದು ದಾತೃಗಳಾಗಿಯೂ ಶಸ್ತ್ರಜೀವಿಗಳಾಗಿಯೂ ಇದ್ದು ನಿನ್ನ ಆಜ್ಞಾಕಾರಿಗಳಾಗಿ ಪ್ರಜಾಪಾಲನವೆಂಬ ಕ್ಷತ್ರಿಯ ಧರ್ಮದಲ್ಲಿ ಬದುಕಲಿ. ಹಾಗೆಯೇ ಯಜ್ಞ ಮತ್ತು ಅಧ್ಯಯನದಲ್ಲಿ ನಿರತರಾಗಿ ದಾತೃಗಳಾಗಿಯೂ ಕೃಷಿಕರ್ಮಿಗಳಾಗಿಯೂ ಇರುವ ವೈಶ್ಯರು ಶಿಶುಪಾಲನದಿಂದಲೂ ವಾಣಿಜ್ಯ ವೃತ್ತಿಯಿಂದಲೂ ಜೀವಿಸುತ್ತಾ ನಿನ್ನ ಆಜ್ಞಾಕರರಾಗಿರಲಿ. ಹಾಗೆಯೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರ ಶುಶ್ರೂಷೆಯಲ್ಲಿ ನಿರತರಾದ ಶೂದ್ರರೂ ಸದಾ ನಿನ್ನ ಆಜ್ಞಾನುಸಾರಿಗಳಾಗಿರಲಿ. ಎಲೈ ದೈತ್ಯರಾಜನೇ, ಬ್ರಾಹ್ಮಣಾದಿ ವರ್ಣಗಳೆಲ್ಲವೂ ಸ್ವಧರ್ಮದಲ್ಲಿ ನಿರತರಾಗಿದ್ದಲ್ಲಿ ಅದರಿಂದ ಧರ್ಮವೃದ್ಧಿ ಉಂಟಾಗುತ್ತದೆ. ಆ ಧರ್ಮವೃದ್ಧಿಯಿಂದ ದೊರೆಯೂ ವೃದ್ಧಿ ಹೊಂದುತ್ತಾನೆ. ಆದುದರಿಂದ ಎಲ್ಲ ವರ್ಣದವರು ಸ್ವಧರ್ಮದಲ್ಲಿ ನಿರತರಾಗುವಂತೆ ನೀನು ಮಾಡಬೇಕು.
ಅದರ ವೃದ್ಧಿಯಿಂದ ನಿನಗೆ ವೃದ್ಧಿಯೋ ಅದರ ಹಾನಿಯಿಂದ ಹಾನಿಯೋ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ ಎಂದನು. ಈ ವಿಧವಾದ ಪ್ರಹ್ಲಾದನ ಉಪದೇಶ ವಚನವನ್ನು ಕೇಳಿ ಬಲಿಯು ಮಹಾತ್ಮನಾದುದರಿಂದ ಏನನ್ನೂ ಹೇಳದೆ ಸುಮ್ಮನೆ ಇದ್ದು ನಿನ್ನ ಅಪ್ಪಣೆಯಂತೆಯೇ ನಡೆಸುವೆನು ಎಂದು ಇಷ್ಟು ಮಾತ್ರ ಹೇಳಿ ಸುಮ್ಮನಾದನು. ಇಂತೂ ಶ್ರೀ ವಾಮನ ಪುರಾಣದಲ್ಲಿನ ವಾಮನ ಪ್ರಾದುರ್ಭಾವದಲ್ಲಿ 74ನೆಯ ಅಧ್ಯಾಯವು ಸಮಾಪ್ತವಾದುದು. ಶ್ರೀರಸ್ತು.